ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರಿಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ಪ್ರಿಯಾಂಕ್ ಖರ್ಗೆ ಅವ ಒಬ್ಬ ಬಚ್ಚ. ಅವ ಅಲ್ರಿ, ನೆಹರು ಇಂದಿರಾ ಗಾಂಧಿಯಿಂದನೇ RSS ಅನ್ನು ಬ್ಯಾನ್ ಮಾಡ್ಲಿಕ್ಕಾಗಿಲ್ಲ. ಇವ ಏನು ಮಾಡ್ತಾನ್ರಿ? ಇವರಪ್ಪ ರಾಷ್ಟ್ರೀಯ ಅಧ್ಯಕ್ಷ ಅದಾರ, ಅವರಿಗೂ ಏನೂ ಮಾಡೋಕ್ಕಾಗಿಲ್ಲ. ಇವ ಸುಮ್ಮನೆ ಏನೇನೋ ಹೇಳ್ಕೊಂತ ಅಡ್ಡಾಡ್ಲಿಕ್ಕತ್ತಾನ. ಹಿಂಗೆ ಏಕವಚನದಾಗ ನಾ ಹೇಳಿದ್ದಲ್ರಿಪ್ಪ. ಮತ್ತು ನಾ ಹೇಳಿನಂತ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಹೇಳಲಿಕ್ಕೆ ಧೈರ್ಯ ಇರೋದು ಯಾರಿಗೆ ಹೇಳ್ರಿ? ನಮ್ಮ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ಯಾರ ನೋಡ್ರಿ. ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ, ಶತಮೂರ್ಖ. ಯಾಕಂದ್ರೆ ನೆಹರೂಗ ಏನು RSS ಅನ್ನ ನಿಷೇಧ ಮಾಡ್ಲಿಕ್ಕಾಗಲ್ಲ. ನೆಹರುಗೂ ಮಾಡ್ಲಿಕ್ಕಾಗಲಿಲ್ಲ, ಇಂದಿರಾ ಗಾಂಧಿಗೆ ಮಾಡ್ಲಿಕ್ಕಾಗಲಿಲ್ಲ. ಈ ಬಚ್ಚಾಗಿ ಏನಾಗ್ತದೆ? ನಮ್ಮ ಗೌಡ್ರು ನಿನ್ನೆ ಮಂಡ್ಯಕ್ಕೆ ಹೋಗಿದ್ರಂತ. ಅಲ್ಲಿ ಪತ್ರಕರ್ತರು ಬಸನಗೌಡ್ರಿಗೆ ಹಿಂಗೆ ಕೇಳಿದ್ರಂತ. RSS ಅನ್ನು ಬ್ಯಾನ್ ಮಾಡ್ಬೇಕಂತ ಪ್ರಿಯಾಂಕಾ ಖರ್ಗೆ ಅವರು CM ಸಿದ್ದರಾಮಯ್ಯ ಅವರಿಗೆ ಪತ್ರ ಬರ್ದಾರಂತ ಅಂತ ಅಂದಿದ್ದೆ ನೋಡ್ರಿ. ಇಷ್ಟ ಕೇಳಿದ್ದೆ ತಡ ನೋಡ್ರಪ್ಪ. ಗೌಡ್ರ ಗೊತ್ತಲ್ರಿ, ಥೇಟಿ ಪುಷ್ಪ ಫಿಲ್ಮ್ ಡೈಲಾಗ್ ಐತಲ್ಲ, ತಗ್ಗೋದೇ ಇಲ್ಲ ಅನ್ನುವಂಗೆ ಯಾರಿಗೂ ಅಂಜೋರೆ ಅಲ್ಲ ಅವರು. ಪ್ರಿಯಾಂಕಾ ಖರ್ಗೆಗ ಒಂದು ಕೈ ತಗೊಂಡ್ರು ನೋಡ್ರಿ. ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ, ಶತಮೂರ್ಖ. ಯಾಕಂದ್ರೆ ನೆಹರೂಗ ಏನು RSS ಅನ್ನ ನಿಷೇಧ ಮಾಡ್ಲಿಕ್ಕಾಗಲ್ಲ. ನೆಹರುಗೂ ಮಾಡ್ಲಿಕ್ಕಾಗಲಿಲ್ಲ, ಇಂದಿರಾ ಗಾಂಧಿಗೆ ಮಾಡ್ಲಿಕ್ಕಾಗಲಿಲ್ಲ. ಈ ಬಚ್ಚಾಗಿ ಏನಾಗ್ತದೆ? ಇದೊಂದು ಸುಮ್ಮನೆ ಬಚ್ಚ, ಇದು ಸುಮ್ಮನೆ ಏನೋ ಹೇಳ್ತದೆ. ಯಾಕಂದ್ರೆ ಮುಸ್ಲಿಮರು ಖುಷಿ ಪಡಿಸ್ಲಿಕ್ಕೆ RSS ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ. ಅದಕ್ಕೆ RSS ಅನ್ನುವಂಥದ್ದನ್ನು ಸೂರ್ಯಚಂದ್ರವರೆಗೆ ಭಾರತದಲ್ಲಿ ಇರ್ತದೆ. ಒಂದಿಲ್ಲ ಒಂದು ದಿವಸ RSS ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇನ್ನು ಈ ಕಡೆ ನಮ್ಮ ರಂಗಣ್ಣ ಇದರ ಬಗ್ಗೆ ಏನು ಹೇಳ್ತಾರಂತ ಕಾಯ್ಲಿಕ್ಕತ್ತಿದ್ದೆ. ಅವ್ರು ಬಿಡ್ರಿ, ಇಂಥ ಪ್ರಿಯಾಂಕ್ ಖರ್ಗೆ ಅವರು ಒಂದು 10 ಮಂದಿ ಬಂದ್ರು RSS ಅನ್ನು ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ರು. ಪ್ರಿಯಾಂಕ್ ಖರ್ಗೆ ಐಡಿಯಾಲಜಿಕಲಿ ನೀವು RSS ವಿರೋಧ ಮಾಡ್ಕೊಳ್ಳಿ, ಓಕೆ, ಮುಗಿಸ್ಬಿಡ್ತೀನಿ, ಕತ್ತರ್ಸಾಕ್ಬಿಡ್ತೀನಿ ಅನ್ನೋ ಭ್ರಮೇಲಿದ್ರೆ, ಈಗ ಯಾರೋ ಹೇಳಿದ್ರಲ್ಲ 10 ಪ್ರಿಯಾಂಕ ಖರ್ಗೆ ಬಂದ್ರು ಆಗಲ್ಲ, ಬರ್ದಿಟ್ಕೊಳ್ಳಿ. ಇಷ್ಟೆಲ್ಲ ಆದ ಮೇಲೆ ಈಗ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಟರ್ನ್ ಹೊಡೆದು ಬಿಟ್ಟಾರಂತ. ನಾ ಹಂಗೆಲ್ಲ ಹೇಳಿಲ್ರಿ ಅಂತ ಅಲ್ಲಿಗತ್ತಾರಂತ. ಪಾಪ ಇದನ್ನೆಲ್ಲ ನೋಡಿದ ಮೇಲೆ ಉಲ್ಟಾ ಹೊಡೆದಿರ್ಬೇಕು ಬಿಡ್ರಿ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಏನೂ ಮಾಡ್ಕೋಬಾರ್ದು ನೋಡ್ರಿ. ಮತ್ತು ಅಲ್ಲ, ನಿಮಗೆ ಇದೆಲ್ಲ ಯಾಕೆ ಬೇಕಂತೀನಿ? ಹೆಂಗೋ ಮಂದಿ ಓಟ್ ಹಾಕಿ 5 ವರ್ಷ ಅಧಿಕಾರ ಕೊಟ್ಟಾರ. ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡ್ರಿ, ರಾಜ್ಯದಾಗ ಚಂದಂಗೆ ಅಧಿಕಾರ ಮಾಡೋದು ಬಿಟ್ಟು ಇಂಥವೆಲ್ಲ ಯಾಕೆ ಬೇಕು ನಿಮಗಂತೀನಿ? ಪ್ರಿಯಾಂಕಾ ಖರ್ಗೆ ಅವರೇ, ಆರಾಮಾಗಿ ಕುಂತು ಒಂದು ಸ್ವಲ್ಪ ಯೋಚನೆ ಮಾಡಿರಿ. ಮುಂದೆ ಮತ್ತು ಹಿಂದೂ ಸರ್ಕಾರ ಅಧಿಕಾರಕ್ಕೆ ಬರ್ತೈತಂತ ಯತ್ನಾಳ್ ಅವರು ಹೇಳ್ಯಾರ ಬೇರೆ. ಅವರು ಬಂದ ಮೇಲೆ ನಿಮ್ದು ಏನೇನು ಬ್ಯಾನ್ ಆಗ್ತಾವೋ ಯಾರಿಗೆ ಗೊತ್ತು? ಹೌದೇ ಹೇಳ್ರಿ. ಇನ್ನು ನಾ ಏನಾರೇ ಅಕಸ್ಮಾತ್ ಮುಖ್ಯಮಂತ್ರಿ ಆಗಿದ್ದೆ ಅಂದ್ರೆ ಗ್ಯಾರಂಟಿ ಹೋಗ್ಲಾರ್ದು ಗ್ಯಾರಂಟಿ ಎಲ್ಲ ಕೊಡ್ತಿರ್ಲಿಲ್ಲ ಅಂತ ಹೇಳಿ ಅವ್ರದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸಿನ ಹಿರಿಯ ಶಾಸಕ RV ದೇಶಪಾಂಡೆ ಅವರು ತಮ್ಮ ಅಸಮಾಧಾನ ಹೊರಗೆ ಹಾಕ್ಯಾರ ನೋಡ್ರಿ. ಅಲ್ಲ, ಇಷ್ಟು ದಿನ ನಾವು ಅದನ್ನೇ ಹೇಳ್ಕೊತ ಬಂದೀವಿ ಬಿಡ್ರಿ. ಈಗ ನಿಮ್ಮ ಪಕ್ಷದವ್ರು ಹೇಳ್ಯಾರಷ್ಟೇ. ಯಾವುದೂ ಸರ್ಕಾರ ಭಾರತ ದೇಶದಲ್ಲಿ ಬರಲಿ, ರಾಜ್ಯದಲ್ಲಿ ಬರಲಿ, ಬರೋ ಬಗ್ಗೆ ಕಾರ್ಯಕ್ರಮ ಹಾಕಿದ್ದಾರೆ. 200 ಯೂನಿಟ್ ತನಕ, 200 ಯೂನಿಟ್ ತನಕ ಇಲೆಕ್ಷನ್ ಬಸ್ಗಳು. ದೇವ್ರೇ, ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟಾವ. ಧಾರವಾಡಿಗೆ, ಬೆಳಗಾವಿಗೆ, ಎಲ್ಲಮ್ಮ ಗುಡಿಗೆ, ಗುರುವಿಗೆ ಎಲ್ಲ ಹೆಣ್ಮಕ್ಳು. ಏನ್ ತಪ್ಪಿಕೊಂಡ ಹತ್ತ, ಏನ ಕೈ ಹತ್ತ ಹೆಣ ಬಿತ್ತವ, ಮತ್ ವಾಪಸ್ ಬರುದಿಲ್ಲ. ಎಲ್ಲ ಹೆಣ್ಮಕ್ಳು ಬಸ್ ಗಂಡಸರು 4 ತಪ್ಪು ಹೋದ್ರು ಹೊಡೆದಂತ ಹೊರಗೆ ಬಿಡುದು. ಇದೇನ ಕಾರ್ಯಕ್ರಮ ಸಿದ್ದರಾಮಯ್ಯ. ಒಂದು ಕರೆಂಟ್ ಆಯ್ತು, 2,000 ರೂಪಾಯಿ ಆಯ್ತು. 5 ಕಿಲೋ ಅಕ್ಕಿ ಇದ್ದು 10 ಕಿಲೋ ತಗೊಂಡ್ರೆ ಹೆಣ್ಮಕ್ಳ್ರೆ ಹೋಗ್ರಿ ಮಾರಾಟ ಮಾಡ್ರಿ.
ಇಂದಿರಾ ಕಿಟ್ ಕೊಡ್ತಾರಂತ. ಮುಖ್ಯಮಂತ್ರಿಯವರು ಇಂದಿರಾ ಕಿಟ್ ಕೊಡ್ತಾರೋ, ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾರ, ಏನೇನ್ ಮಾಡ್ತಾರ ನಮಗ ಗೊತ್ತಿಲ್ಲ. ನಾವು ಮುಖ್ಯಮಂತ್ರಿಗೆ ಸಮೀಪಿದ ಜನ ಏನ್ ಮಾಡ್ತಾರ ಅವ್ ನಮಗ ಹೇಳುದಿಲ್ಲ. ಇದು ಕೊಡ್ತಾರ, ಈ ತೆಂಗಿನಕಾಯಿ, ಎಂತ ಎಣ್ಣೆ, ಕೊಬ್ಬರಿ ಎಣ್ಣೆ, ಒಳ್ಳೆ ಎಣ್ಣೆ, ಶೇಂಗಾ ಎಣ್ಣೆ. ರಾಜ್ಯದಾಗ ಗ್ಯಾರಂಟಿ ಯೋಜನೆ ಕೊಟ್ಟಿದ್ರಿಂದ ಭಾಳ ವಜ್ಜೆ ಆಗ್ಯದಂತ, ಮಂದಿಗೆ ಅನಾನುಕೂಲ ಆಗ್ಯದಂತ. ಈ ಮಂದಿಗೆ ಅನಾನುಕೂಲ ಆಗಿದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈ ಸರ್ಕಾರ ನಡೆಸೋದೇ ಭಾಳ ಹೈರಾಣ ಆಗ್ಯದಂತ್ರಿ. ಪಾಪ ಮುಖ್ಯಮಂತ್ರಿಗಳು ಇಂದಿರಾ ಕಿಟ್ ಕೊಡ್ತಾರೋ ಅಥವಾ ಈ ತೊಗರಿ ಬ್ಯಾಳಿ ಅಂತ ಹೇಳಿ ತೆಂಗಿನಕಾಯಿ ಕೊಡ್ತಾರೋ, ಏನು ಕೊಡ್ತಾರಂತ ನಮಗೆ ಗೊತ್ತಿಲ್ಲರಿ ಅಂತ ಹೇಳಲಿಕ್ಕತ್ತಾರ. ಅಂದ್ರೆ ಮಂದಿ ಕೈಯಾಗ ತೆಂಗಿನ ಚಿಪ್ ಗ್ಯಾರಂಟಿ ಅನ್ನೋದನ್ನು ಇವರು ಸ್ವಲ್ಪ ಹಂಗೆ ಇಂಡೈರೆಕ್ಟಾಗಿ ಹೇಳ್ದಂಗೆ ಆಯ್ತಲ್ರಿ. ಇಷ್ಟೇ ಅಲ್ರಿ, ಗಂಡು ಮಕ್ಕಳಿಗೆ ಏನೂ ಸಿಗವಲ್ದು. ಪಾಪ ಬರೀ ಹೆಂಗಸೂರಿಗೆ ಎಲ್ಲ ಸೌಲಭ್ಯಗಳು ಸಿಗ್ಲಿಕ್ಕತ್ತಾವಂತ ಹೇಳಿ ನಮ್ಮ ಗಂಡು ಮಕ್ಕಳ ಮ್ಯಾಲೆ ಒಂದು ಸ್ವಲ್ಪ ಕರುಣೆ ಕನಿಕರ ತೋರ್ಸ್ಯಾರ ನೋಡ್ರಿ. ಇವ್ರು ಹಿಂಗೆ ಹೇಳೋದು ನೋಡಿದ್ರೆ ಪಕ್ಷದಾಗ ಯಾವುದೂ ಸರಿ ಇಲ್ಲ ಅನ್ನೋದು ಮಂದಿಗೆ ಗೊತ್ತಾಗ್ತದಿಲ್ಲ ಹೇಳ್ರಿ. ಮತ್ತೆ ಅಲ್ರಿ, ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯರೇ ಹಿಂಗೆ ಹೇಳಲಿಕ್ಕತ್ತಾರಂದ್ರೆ ಮತ್ತಿನ್ನೇನು ಹೇಳ್ರಿ. ದೇಶಪಾಂಡೆ ಸಾಹೇಬರು ಗ್ಯಾರಂಟಿ ಯೋಜನೆ ಬಗ್ಗೆ ಹಂಗೆ ಹೇಳಿದ್ದಕ್ಕೆ ನಮಗೆ ಗೊತ್ತಿಲ್ಲ ಗೃಹ ಮಂತ್ರಿಗಳದಾರಲ್ಲ ಪರಮೇಶ್ವರ್ ಸಾಹೇಬ್ರು ತಿರುಗೇಟ್ ಕೊಟ್ಟಾರ ನೋಡ್ರಿ. ಅಭಿವೃದ್ಧಿ ಆಗ್ತಿಲ್ಲ, ಅವ್ರು ಆದಾಗ ಕೊಡದೇ ಇರಲಿ, ಅವ್ರಾದಾಗ ನಿಲ್ಲಿಸ್ಲಿ. ಅಭಿವೃದ್ಧಿ ಕುಂಠಿತ ಆಗಿದೆ, ಎಲ್ಲಿದೆಪ್ಪ ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಸಾಕಷ್ಟು ಕೆಲಸಗಳು ಪ್ರತಿ ಜಿಲ್ಲೆನಲ್ಲೂ ನಾವುಗಳು ಹೋದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೆಲಸಗಳನ್ನು ಮುಖ್ಯಮಂತ್ರಿಗಳು ಇಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಇಲ್ಲ ಅಡಿಗಲ್ ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ 3 ಬಾರಿ ಬಂದಿದ್ದಾರೆ. 3 ಬಾರಿನೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅಡಿಗಲ್ ಹಾಕಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಈಗ ಮತ್ತೆ ನವೆಂಬರ್ 7ನೇ ತಾರೀಕು ನನಗೆ ಸಮಯ ಕೊಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ವಿಷಯ ಅವರೆಲ್ಲ ಇದ್ರು ಸರ್, ಅವರು ಕೊಟ್ಟಿದ್ದಾರೆ ಗವರ್ನರು ಅವರು. ಅದರ ಜೊತೆಯಲ್ಲಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ, ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಅದನ್ನು ಹೊಡೆದು ಕಟ್ಟಬೇಕು ಅಂತೇಳಿ 130 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಆ ಕೆಲಸ ಅಡಿಗಲ್ ಹಾಕ್ತಾರೆ. ನರ್ಸಿಂಗ್ ಕಾಲೇಜ್, ಸರ್ಕಾರಿ ನರ್ಸಿಂಗ್ ಕಾಲೇಜು, ಆಮೇಲಿಂದ CCB ಅದೆಲ್ಲವೂ ಸೇರಿ ಒಂದು, ಆಮೇಲೆ TTP ಅಂತ ಅಂದರೆ ಟರ್ಷರಿ ಟ್ರೀಟ್ಮೆಂಟ್ ಪ್ಲ್ಯಾಂಟು, ಅದು ಕೂಡ 130 ಕೋಟಿನಲ್ಲಿ ರೆಡಿ ಇದೆ, ಅದು ಉದ್ಘಾಟನೆ ಮಾಡ್ತಾರೆ. ಇವೆಲ್ಲ ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ ಹೆಂಗೆ ಕುಂಠಿತ ಆಗುತ್ತೆ? ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ. ಅವರು ಹಿರಿಯ ನಾಯಕರು ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ. ಸರ್ಕಾರ ಇವೆಲ್ಲ ಯೋಚನೆ ಮಾಡಿಯೇ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿರೋದು. ಅದಕ್ಕೆ ನಾವು ಇದನ್ನು ಅಭಿವೃದ್ಧಿಯನ್ನು ಹೋಲಿಸೋದಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲ, ವಿಚಿತ್ರ ಅಂದ್ರೆ ಜಗತ್ನ್ಯಾಗ ಏನು ನೋಡಿದ್ರು ಇವ್ರಿಗೆ ಗೊತ್ತಾ ಇರೋದಿಲ್ಲ ಅಂತ ಹೇಳ್ತಾರೆ. ಇದು ಒಂದು ವಿಷಯ ಇವ್ರಿಗೆ ಹೆಂಗೆ ಗೊತ್ತಾತ ಅಂತೀನಿ. ಅವರು CM ಆದಾಗ ಬೇಕಾದ್ರೆ ಗ್ಯಾರಂಟಿ ನಿಂದಿರಿಸ್ಲಿ, ರಾಜ್ಯದಾಗ ಅಭಿವೃದ್ಧಿ ಕೆಲಸ ನಡೆದಾವಂತ ದೇಶಪಾಂಡೆ ಸಾಹೇಬ್ರಿಗೆ ಪರಮೇಶ್ವರ್ ಸಾಹೇಬ್ರು ಟಾಂಗ್ ಕೊಟ್ಟಾರ. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ CM ಅಡಿಗಲ್ ಹಾಕ್ಯಾರಂತ. ನಮ್ಮ ಜಿಲ್ಲೆಗೆ CM 3 ಸಲ ಬಂದ್ ಹೋಗ್ಯಾರ, ಇದು ಅಭಿವೃದ್ಧಿ ಅಲ್ಲೇನು ಅಂತ ಹೇಳಿ ದೇಶಪಾಂಡೆ ಸಾಹೇಬ್ರಿಗೆ ಪರಮೇಶ್ವರ್ ಸಾಹೇಬ್ರು ಪ್ರಶ್ನೆ ಹಾಕ್ಯಾರ. ಅದೆಲ್ಲ ಹೋಗ್ಲಿ ರೀ. ಅಲ್ರಿ ಪರಮೇಶ್ವರ್ ಸಾಹೇಬ್ರ, ಅಲ್ಲಿ ಹುಬ್ಬಳ್ಳಿಯಾಗ ಜಮೀರಣ್ಣ ಇನ್ನೂ 5 ವರ್ಷ CM ಸೀಟ್ ಖಾಲಿ ಇಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ದೇಶಪಾಂಡೆ ಸಾಹೇಬ್ರಿಗೆ ಇಂಡೈರೆಕ್ಟಾಗಿ CM ಆಗ್ತಿದ್ರ ಆಗ್ರಿ ಅಂತ ಹೇಳಕತ್ತೀರಿ. ನಮ್ಮ ಪಬ್ಲಿಕ್ ರಂಗಣ್ಣನ ಸ್ಟೈಲ್ನಾಗ ಹೇಳಬೇಕಂದ್ರೆ ಏನಿದು ಒಂದೂ ಗೊತ್ತಾಗುತ್ತಿಲ್ಲವೇ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡ್ರಪ್ಪ, ಪಾಪ ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರ ಮುಂಜಾನೆ ಸೀರಿಯಸ್ ಆಗಿಬಿಟ್ಟಾರ. ಈ ಸೀರಿಯಸ್ ಅಂದ್ರೆ ಹಂಗಲ್ರಿ, ದವಾಖಾನಿಗೆ ಸೇರಿಸೋದಲ್ರಪ್ಪ, ಮುಂಜಾನೆ ಫುಲ್ ಗರಂ ಆಗಿಬಿಟ್ಟಾರ. ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ. ಹೌದು ಬಿಡ್ರಿ, ತಪ್ಪೆಲ್ಲ ಪತ್ರಕರ್ತರದೇ ಆಯ್ತು ಬಿಡ್ರಪ್ಪ. ಅಲ್ರಿ, ಮತ್ತು DK ಶಿವಕುಮಾರ್ ಅವ್ರು ನೋಡಿದ್ರೆ ಬಿಟ್ಟು ಬಿಡ್ಲಾರ್ದ ಬೇತಾಳ್ ನಂಗೆ CM ಕುರ್ಚಿ ಹಿಂದೆನೇ ಬಿದ್ದು ಬಿಟ್ಟಾರ. ಅಲ್ಲಿ ಕುಮಟಾದಾಗ RV ದೇಶಪಾಂಡೆ ಸಾಹೇಬ್ರು ನೋಡಿದ್ರೆ ಗ್ಯಾರಂಟಿ ಕೊಟ್ಟಿರೋದೇ ತಪ್ಪು, CM ತೊಗರಿ ಬ್ಯಾಳಿ ಕೊಡ್ತಾರೋ ಇಲ್ಲ ತೆಂಗಿನ ಚಿಪ್ಪು ಸಾರಿ ತೆಂಗಿನಕಾಯಿ ಕೊಡ್ತಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕತ್ತಾರ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಹೆಂಗೆ ತಡ್ಕೋಬೇಕ್ರಿ ಪಾಪ ಜೀವ? ಅದಕ್ಕೆ ಮುಂಜಾನೆ ಎಷ್ಟು ಗರಂ ಆಗ್ಯದ ನೋಡ್ರಪ್ಪ. ಇದೇನು ಹೊಸದಲ್ಲ ಅಂದ್ರೆ ನಿಮಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ.
ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.